ಸನ್ಮಾನ್ಯ ಈ ನಾಡು ಕಂಡಂತ ಪ್ರತಿಮಾ ಮಾಜಿ ಮುಖ್ಯಮಂತ್ರಿಗಳು ಕೆಂಗಲ್ ಹನುಮಂತಯ್ಯನವರ ಸಮಾಧಿ ಹತ್ರ ಇದ್ದೇವೆ. ಈ ಜಿಲ್ಲಾಡಳಿತದ ನಿರ್ಲಕ್ಷ್ಯದಿಂದ ಸ್ಮಾರಕ ಆಗ್ಬೇಕಾಗಿದ್ದಂತ ಈ ಸಮಾಧಿ ಇವತ್ತು ಅನಾಥವಾಗಿ ಬಿದ್ದಿದೆ. ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ಈ ಜಿಲ್ಲೆಯ ಹಲವಾರು ರಾಜಕಾರಣಿಗಳು ಇಲ್ಲಿಂದ ಹೋಗಿದ್ದಾರೆ. ಅಧಿಕಾರವನ್ನ ಮಾಡ್ಲಿಕ್ಕೆ ಕೆಂಗಲ್ ಹನುಮಂತಯ್ಯನವರು ಕಟ್ಟಿರ್ತಕ್ಕಂತ ವಿಧಾನಸೌಧ ಬೇಕು. ಆದ್ರೆ ಕೆಂಗಲ್ ಹನುಮಂತಯ್ಯನವರು ಸಮಾಧಿಯನ್ನ ಸ್ಮಾರಕ ಮಾಡಿ ಅಭಿವೃದ್ಧಿ ಮಾಡ್ಲಿಕ್ಕೆ ಯಾರಿಗೂ ಕೂಡ ಯೋಗ್ಯತೆ ಇಲ್ಲ. ಇವತ್ತು ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ, ಪುರಾತತ್ವ ಇಲಾಖೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಎಲ್ಲವೂ ಕಣ್ಣು ಮುಚ್ಕೊಂಡು ಕೂತಿದ್ದಾವೆ. ಇದು ಪ್ರವಾಸಿ ತಾಣ. ದಿನನಿತ್ಯನೂ ಕೂಡ ಸಾವಿರಾರು ಜನ ಕೆಂಗಲ್ ಹನುಮಂತರಾಯನ ದೇವಸ್ಥಾನಕ್ಕೆ ಬಂದು ಹೋಗ್ತಾರೆ. ಹಲವಾರು ರಾಜಕಾರಣಿಗಳು ಬರ್ತಾರೆ. ಉದಾಹರಣೆಗೆ ಈ ಜಿಲ್ಲೆಯ 5 ಜನ ಏನು ಶಾಸಕರಾಗಿ ಆಯ್ಕೆ ಆಗಿದಾರಲ್ಲ, ಇವತ್ತು ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿ ಹೊರಟಿದಾರಲ್ಲ, ಅವರೆಲ್ಲರೂ ಕೂಡ ಬಿ ಫಾರಂ ಅನ್ನ ತಗೊಂಡ್ಬಂದು ಕೆಂಗಲ್ ದೇವಸ್ಥಾನದಲ್ಲಿ ಪೂಜೆಯನ್ನ ಮಾಡ್ತಾರೆ. ಆದ್ರೆ ಯಾರೊಬ್ರಿಗೂ ಕೂಡ ಕೆಂಗಲ್ ಹನುಮಂತಯ್ಯನವರ ಸಮಾಧಿ ಹತ್ರ ಬಂದು ಒಂದು ಪೂಜೆ ಮಾಡಿ ಅವ್ರನ್ನ ನೆನಪು ಮಾಡ್ಕೊಳ್ಳುವಂತ ಇಚ್ಛಾಶಕ್ತಿಯನ್ನ ಯಾರು ಕೂಡ ಮಾಡ್ಲಿಲ್ಲ. ಮತ್ತೆ ಇವತ್ತು ಏನ್ ಸಿದ್ದರಾಮಯ್ಯ ಅವ್ರ ಸರ್ಕಾರ ಇದೆ, ಸಮಾಜವಾದಿ ಹಿನ್ನೆಲೆಯಿಂದ ಬಂದಂತ ನಾನು ಮುಖ್ಯಮಂತ್ರಿ ಅಂತ ಹೇಳ್ತಾರೆ. ದೇವರಾಜ ಅರಸು ಅವರ ಏನು ಒಂದು ಇದನ್ನ ನಾನು ಪೂರೈಸಿದ್ದೇನೆ, ಮುರಿದಿದ್ದೇನೆ ಅಂತಕ್ಕಂಥ ಮಾತನ್ನ ಅವಧಿ ಅಂತ ಹೇಳ್ತಾರೆ. ಕೆಂಗಲ್ ಹನುಮಂತಯ್ಯನವರು ಇವತ್ತೇನಾರು ವಿಧಾನಸೌಧವನ್ನ ಕಟ್ಟಲಿಲ್ಲ ಅಂತ ಹೇಳಿದ್ರೆ ನೀವ್ ಎಲ್ಲಿ ಕೂತ್ಕೊಂಡು ರಾಜ್ಯ ಭಾರವನ್ನ ಮಾಡ್ತಿದ್ರಿ? ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ? ಈ ಜಿಲ್ಲಾಧಿಕಾರಿ ರಾಮನಗರಕ್ಕೆ ಬಂದಂತ ದಿನದಿಂದನೂ ಕೂಡ ಇವತ್ತು ಕೆಂಗಲ್ ಹನುಮಂತಯ್ಯನವರ ಸ್ಮಾರಕ ಇಲ್ಲಿ ಇದೆಯಾ ಇಲ್ವಾ ಅಂತಕ್ಕಂಥ ಮಾಹಿತಿನೇ ಗೊತ್ತಿಲ್ಲ ಮನುಷ್ಯನಿಗೆ. ಕೂಡಲೇ ಜಿಲ್ಲಾಡಳಿತಕ್ಕೆ ಮತ್ತೆ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಿದ್ದೇವೆ. ಇಲ್ಲಿ ಈ ಸ್ಮಾರಕವನ್ನ ಅಭಿವೃದ್ಧಿ ಪಡಿಸಿ ಪ್ರವಾಸಿ ತಾಣವಾಗಿ ಮಾಡಬೇಕು. ಪ್ರತಿನಿತ್ಯನೂ ಕೂಡ ಅವರಿಗೆ ಪೂಜೆ ಆಗುವಂತ ಕೆಲಸ ಆಗ್ಬೇಕು, ಹೂವು ಹಾಕುವಂತ ಕೆಲಸ ಆಗ್ಬೇಕು. ಎಲ್ಲ ಹಿಂದೆ ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಕೆಂಗಲ್ ಹನುಮಂತಯ್ಯ ಅಂತಂದ್ರೆ ಯಾರು ಅಂತ ಗೊತ್ತಿಲ್ಲ. ಇವತ್ತು ಗೊತ್ತು ಮಾಡುವಂತ ಕೆಲಸವನ್ನ ನಾವು ಮಾಡ್ಲಿಕ್ಕೆ ಇವತ್ತು ಸರ್ಕಾರ ಮತ್ತೆ ಜಿಲ್ಲಾಡಳಿತ ಮುಂದಾಗ್ಬೇಕು. ಮತ್ತೆ ಈಗ ಕೆಂಗಲ್ ಹನುಮಂತಯ್ಯನವರ ಪ್ರತಿಮೆಯನ್ನ ಇಲ್ಲಿ ನಿಲ್ಲಿಸ್ಬೇಕು. ಒಂದು ಪ್ರತಿಮೆಯನ್ನ ಮಾಡ್ಲೇಬೇಕು, ನಿಲ್ಲಿಸಲೇಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಒತ್ತಾಯ. ಇನ್ನು ಮುಂದಿನ ದಿನಗಳಲ್ಲಿ 1 ತಿಂಗಳ ಕಾಲ ಗಡುವನ್ನ ಕೊಡ್ತಾ ಇದ್ದೇವೆ ಜಿಲ್ಲಾಡಳಿತಕ್ಕೆ, ಸರ್ಕಾರಕ್ಕೆ. ಇಲ್ಲ ಅಂತ ಹೇಳಿದ್ರೆ ಕೆಂಗಲ್ ಹನುಮಂತಯ್ಯನವರ ಎಲ್ಲ ಅಭಿಮಾನಿ ವರ್ಗದವ್ರನ್ನ, ಎಲ್ಲ ಸಂಘಟನೆಗಳನ್ನ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದ ನೇತೃತ್ವದಲ್ಲಿ ಕರೆದು ಸಭೆಯನ್ನ ಮಾಡಿ ಒಂದು ಉಗ್ರ ಸ್ವರೂಪದ ಹೋರಾಟವನ್ನ ಮಾಡ್ಲಿಕ್ಕೂ ಕೂಡ ನಾವು ಚಿಂತನೆಯನ್ನ ಮಾಡ್ತಿದ್ದೇವೆ. ಕೂಡಲೇ ಈ ಸರ್ಕಾರಕ್ಕೆ, ಆಡಳಿತಕ್ಕೆ ನಾಚಿಕೆ ಮಾನ ಮರ್ಯಾದೆ ಇದ್ರೆ ಕೂಡಲೇ ನಮ್ಮ ಕೆಂಗಲ್ ಹನುಮಂತಯ್ಯನವರ ಸ್ಮಾರಕವನ್ನು ಅಭಿವೃದ್ಧಿ ಪಡಿಸಬೇಕು. ಅವರ ಗೆಸ್ಟ್ ಹೌಸ್ ಏನ್ ಬೆಳೆ ಬೆಳ್ಕೊಂಡು ನಿಂತಿದೆ, ಆ ಗೆಸ್ಟ್ ಹೌಸ್ ಅನ್ನು ಕೂಡ ಆಧುನೀಕರಣ ಮಾಡಿ ಅವರ ನೆನಪಿಗೆ ಮುಂದಿನ ಪೀಳಿಗೆಗೂ ಕೂಡ ತೋರಿಸ್ಲಿಕ್ಕೆ ಅದನ್ನ ಇಡಬೇಕು. ಈಗ ಕೆಂಗಲ್ ಹನುಮಂತಯ್ಯನವರು ಆದರ್ಶವಾದಂತ ವ್ಯಕ್ತಿ. ವಿಧಾನಸೌಧವನ್ನ ಕಟ್ಟಬೇಕಾದ್ರೆ ಆವತ್ತಿನ ವಿಧಾನಸೌಧವನ್ನ ಕಟ್ಟಲಿಕ್ಕೆ ಎಸ್ಟಿಮೇಟ್ ಮಾಡಿದ್ದು 80 ಲಕ್ಷದಿಂದ 90 ಲಕ್ಷ ಆಗತ್ತೆ ಅಂತೇಳಿ. ನಿಮ್ಗೆ ಗೊತ್ತಿದೆ ಅವತ್ತಿನ ಪರಿಸ್ಥಿತಿ, ಬೆಲೆಗಳೆಲ್ಲ ಏರಿಕೆ ಅದು. ಸುಮಾರು 1,20,00,000 ಆ ವಿಧಾನಸೌಧವನ್ನ ಕಟ್ಟಿ ಪೂರೈಸಬೇಕಾದ್ರೆ 1,20,00,000 ಆಗುತ್ತೆ. ಆಗೇನ್ ಮಾಡ್ತಾರೆ, ಅವರ ವಿರೋಧ ಪಕ್ಷದ ಸಹಪಾಠಿಗಳು ಯಾರು ದೂರ ಕೊಡೋದಿಲ್ಲ, ಎಲ್ಲೋ ಗುಸು ಮಾತಾಡ್ಕೋತಾರೆ. ಎಲ್ಲೋ ಕೆಂಗಲ್ ಹನುಮಂತಯ್ಯನವರು 80-90 ಲಕ್ಷ ಆಯ್ತದೆ ಅಂತ ಹೇಳಿ 1,20 ಮಾಡಿದ್ದಾರೆ, ಏನಾರಿಲ್ಲ ಅವ್ಯವಹಾರ ಆಗಿದ್ಯಾ, ದುಡ್ಡು ಗಿಡ್ ಹೊಡೆದಿದಾರ ಅಂತ ಗುಸು ಮಾತಾಡ್ಕೊಂಡದನ್ನ ಅವ್ರ ಕಿವಿಗೆ ಬಿದ್ದಂತ ಸಂದರ್ಭದಲ್ಲಿ ಕೂಡಲೇ ರಾಜೀನಾಮೆಯನ್ನ ಕೊಟ್ಟು ತನಿಖೆಗೆ ಆದೇಶ ಮಾಡಿ ವಿಧಾನಸೌಧಕ್ಕೆ ಮೆಟ್ಲು ಕಾಲೂನು ಹಾಕ್ತಾನೆ ಮನೆಗೆ ಹೊರಟೋಗ್ತಾರೆ. ಇಂಥ ಆದರ್ಶಪ್ರಾಯವಾದಂತ ವ್ಯಕ್ತಿ ಇವತ್ತಿನ ದಿನಗಳಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತಿನ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಮೇಲೆ 100 ಹಗರಣಗಳು, 10 ಹಗರಣಗಳು, ಕೋಟ್ಯಾಂತರ ರೂಪಾಯಿ ಮೂಢ ಹಗರಣಗಳು ಇವೆಲ್ಲವೂ ಕೂಡ ಬಂದ್ರು ಕೂಡ ಯಾವುದೇ ಕಾರಣಕ್ಕೂ ನಾನು ರಾಜೀನಾಮೆ ಕೊಡೋದಿಲ್ಲ ಅಂತಕ್ಕಂಥ ಮೊಂಡತನ ಇರ್ತಕ್ಕಂಥ ಇವತ್ತಿನ ರಾಜಕಾರಣಿಗಳಿಗೂ ಹಿಂದೆ ಒಂದು ವಿಚಾರವನ್ನು ಸುಮ್ಮನೆ ಯಾರೋ ಮಾತಾಡ್ಕೊಂಡ್ರು ಅಂತೇಳಿ ರಾಜೀನಾಮೆಯನ್ನ ಕೊಟ್ಟು ಇವರೇ ಕಟ್ಟಿದಂತ ವಿಧಾನಸೌಧಕ್ಕೆ ಇವರೇ ಕಾಲಿಕ್ಕದಂತೆ ಓಟಂತ ಅಪರೂಪದ ರಾಜಕಾರಣಿ ಕೆಂಗಲ್ ಹನುಮಂತಯ್ಯನವರು. ಅಂತವರ ಸ್ಮಾರಕವನ್ನ ಈ ರೀತಿ ಬೆಳೆ ಬೆಳೆಸಿರುವಂತದ್ದು, ಈ ರೀತಿ ಅಧ್ವಾನ ಮಾಡಿರ್ತಕ್ಕಂಥದ್ದು ಈ ಜಿಲ್ಲಾಡಳಿತಕ್ಕೆ, ರಾಜ್ಯ ಸರ್ಕಾರಕ್ಕೆ ಶೋಭೆ ತರುವಂತದ್ದಲ್ಲ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.